ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 24/1/2024. ಈ ದಿನ ದ್ವಾದಶ ರಾಶಿಗಳು ನಮಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿಯ ಸ್ಥಿತಿಯ ಫಲವನ್ನು ಕಾಣುವ ಯೋಗ ಫಲಗಳು. ರಾಶಿಯಲ್ಲಿ ಗುರುಗ್ರಹದ ಉದಯ, ವ್ಯಯಭಾವದಲ್ಲಿ ರಾಹುಗ್ರಹದ ಉದಯ, ಷಷ್ಠದಲ್ಲಿ ಪಾಪಗ್ರಹನಾದ ಕೇತುಗ್ರಹದ ಉದಯ, ಕರ್ಮದಲ್ಲಿ ರವಿಯ ಉದಯ. ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಕಾಣಿಸ್ತಾ ಇಲ್ಲ. ಸರಾಗವಾಗಿ ಸಂಪತ್ತಿನ ಆಗಮನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸ್ವಲ್ಪ ನಿಮಗೆ ತಿಳಿಯದಂತೆ ವ್ಯಯದ ಯೋಗವೂ ಕೂಡ ಇದೆ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯ ಆಗಬಹುದಾದಂತಹ ಯೋಗ ಫಲಗಳು. ಜೊತೆಯಲ್ಲಿ ಒಂದು ರೀತಿಯಲ್ಲಿ ಶತ್ರುಭಾವದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಎಲ್ಲಿಯೋ ಯಾರಲ್ಲಿಯೋ ವಿರಸಗಳು, ಗೊಂದಲಗಳು, ಜೊತೆಯಲ್ಲಿ ಜಗಳಗಳು ಇತ್ಯಾದಿ ಪ್ರಸಂಗಗಳು ಕೂಡ ಏರ್ಪಡಬಹುದಾದಂತಹ ಸಂದರ್ಭಗಳು, ಅಂತಹ ಅಶುಭ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಆರೋಗ್ಯ ವಿಷಯದಲ್ಲಿ ಸಮಾಧಾನದ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಅಂತಹ ಒಂದು ವಾತಾವರಣ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅಂತಂದರೆ ವೃತ್ತಿ ಕ್ಷೇತ್ರ ಹೇಳುವಂಥದ್ದು ಮಂದಗತಿಯಲ್ಲಿ ಪ್ರಗತಿಯನ್ನು ಕಾಣಬಹುದಾದಂತಹ ಒಂದು ಅನುಭವ. ಯಾಕೋ ನಿಮ್ಮ ನಿರೀಕ್ಷೆಯಂತೆ ವೃತ್ತಿ ಸಾಗುತ್ತಾ ಇಲ್ಲ ಹೇಳುವಂತಹ ಒಂದು ಫೀಲ್ ನಿಮಗೆ ಆಗುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಬದುಕಿಗೆ ಏನು ಬೇಕು ಅದು ನಿಮ್ಮ ಪಾಲಿಗೆ ಲಭ್ಯ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆಗಳನ್ನು ಮಾಡಿದರೆ ಪ್ರಯೋಜನಗಳು ಆಗುವುದಿಲ್ಲ. ಏನೋ ಒಂದು ಉದ್ಯಮದ ಚಿಂತನೆಯೋ ಅಥವಾ ಮಂಗಳ ಕಾರ್ಯಾದಿ ಪ್ರಯತ್ನಗಳ ಚಿಂತನೆಯೋ ಅಥವಾ ಉದ್ಯೋಗವನ್ನು ಬದಲಿಸ್ತೇನೆ ಹೇಳುವಂತಹ ಚಿಂತನೆಯೋ, ಯಾವುದೇ ರೀತಿಯ ಅಥವಾ ಭೂ ಖರೀದಿ ಮಾಡುತ್ತೇನೆ, ಹೀಗಿದ್ದು ಯಾವುದೇ ರೀತಿಯ ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಚಾಲನೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ಪ್ರಯೋಜನಗಳು ಆಗೋದಿಲ್ಲ. ಅಂತಹ ಒಂದು ಅನುಭವ ನಿಮ್ಮ ಪಾಲಿಗೆ ಆಗಲಿಕ್ಕಿದೆ. ದಾಂಪತ್ಯದಲ್ಲಿ ಸಮಾಧಾನ ತೃಪ್ತಿ ಹೇಳುವಂಥದ್ದಿರ್ತದೆ. ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಅಸಮಾಧಾನ ವಾತಾವರಣ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನಗಳಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯದಲ್ಲಿ ತೃಪ್ತಿಯ ಸ್ಥಿತಿ ಇಲ್ಲದೇ ಇರುವಂಥದ್ದು, ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನದ ಫಲ ಹೇಳುವಂಥದ್ದು ಇರ್ತದೆ. ವೃತ್ತಿಯಲ್ಲಿಯೂ ಕೂಡ ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ಸ್ಥಿತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಜೊತೆಯಲ್ಲಿ ಮಕ್ಕಳಿಂದ ಸಂತೋಷದ ವಾತಾವರಣ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಕಂಡುಬರುತ್ತಾ ಇದೆ. ಜೊತೆಯಲ್ಲಿ ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇತ್ಯಾದಿಗಳಿಗೆ ಶುಭ ಅನುಭವ ಹೇಳುವಂಥದ್ದು. ಕಾರಣ ಏಕಾದಶ ಭಾವದಲ್ಲಿ ಗುರುವಿನ ಉದಯ ಆಗಿರುವುದರಿಂದ ಅಂತಹ ಒಂದು ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಭಾಗ್ಯದಲ್ಲಿ ರಾಹುಗ್ರಹನ ಉದಯ, ಕರ್ಮದಲ್ಲಿ ಗುರುಗ್ರಹನ ಉದಯ. ಸೊ ಕರ್ಮಕ್ಷೇತ್ರದಲ್ಲಿ ಅದ್ಭುತವಾದಂತಹ ಪ್ರಗತಿ, ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆರೋಗ್ಯ ವಿಷಯದಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ, ಮಾನಸಿಕವಾಗಿ ಒಂದಷ್ಟು ದೊಡ್ಡ ರೀತಿಯ
ಗೊಂದಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿ ಬರುವಂತಹ ಸಾಧ್ಯತೆಗಳು. ಅಂತಂದರೆ ಯಾವ ಕೆಲಸವನ್ನು ಮಾಡಬೇಕು, ಯಾವುದು ಮಾಡಬಾರದು, ಒಂದು ರೀತಿಯಲ್ಲಿ ಗೊಂದಲಗಳು, ಪ್ರಶ್ನಾರ್ಥಕ ಚಿಹ್ನೆ ಮನದಲ್ಲಿ ಸದಾಕಾಲ ಇರುವಂಥದ್ದಾಗಿರುತ್ತದೆ. ಸಾಮಾಜಿಕವಾದಂತಹ ಬದುಕಿನಲ್ಲಿ ಅತ್ಯಂತ ಜಾಗರೂಕತೆಯ ಹೆಜ್ಜೆ ಹೇಳುವಂಥದ್ದು ತುಂಬ ಅವಶ್ಯಕ. ಕಾರಣ ಇಷ್ಟೇ, ಅಷ್ಟಮ ಶನಿಯ ಪ್ರಭಾವ ಹೇಳುವಂಥದ್ದು ಸಾರ್ವಜನಿಕ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಹಿನ್ನಡೆಯ ಫಲವನ್ನು ಕೊಡುವಂಥದ್ದು, ಕಾನೂನಾತ್ಮಕವಾದಂತಹ ತೊಂದರೆಗಳನ್ನು ಅನುಭವಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಈಶ್ವರ ದೇವರ ಶಿವ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ರಾಶಿಯ ಪತಿ ಷಷ್ಠಭಾವದಲ್ಲಿ, ಭಾಗ್ಯದಲ್ಲಿ ಗುರುವಿನ ಉದಯ ಅಂತಂದರೆ ಒಂದು ರೀತಿಯಲ್ಲಿ ಎಲ್ಲಿಯೋ ಕರ್ಮಕ್ಷೇತ್ರ ಹೇಳುವಂಥದ್ದು ಅದ್ಭುತವಾಗಿ ಹೋಗುವಂತಹ ಯೋಗ ಫಲಗಳು, ಅದೃಷ್ಟಗಳು ಕೂಡ ಹಾಗೆ ಅದ್ಭುತವಾದಂತಹ ಅದೃಷ್ಟ ಪ್ರಾಪ್ತಿಯ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೃದಯ ಸಂಬಂಧವಾದಂತಹ ಆರೋಗ್ಯದ ಏರುಪೇರುಗಳು ಹೇಳುವಂಥದ್ದು, ರಕ್ತದೊತ್ತಡ, ಹೃದಯದೊತ್ತಡ ಇತ್ಯಾದಿ ಏರುಪೇರಿನ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತ ಭಾವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ನಾಮಾವಳಿಗಳು, ಸಹಸ್ರನಾಮ, ಹನುಮಾನ್ ಚಾಲೀಸ ಇತ್ಯಾದಿಗಳನ್ನು ಪಠನ ಮಾಡುವಂಥದ್ದೇನಿದೆ ಇದು ಶುಭ ಅನುಭವವನ್ನು ಕೊಡ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಸೌಖ್ಯ ಫಲ ಹೇಳುವಂಥದ್ದು ಖಂಡಿತ ಅಸಾಧ್ಯವಾದ ಮಾತು. ಆರ್ಥಿಕತೆಯಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕರ್ಮಕ್ಷೇತ್ರ ಚೆನ್ನಾಗಿಯೇ ಹೋಗುವಂತಹ ಯೋಗ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದ ಅನುಭವದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅಧ್ಯಯನಕ್ಕೆ ಪೂರಕವಾದಂತಹ ಒಂದಷ್ಟು ವಾತಾವರಣಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮಕ್ಷೇತ್ರ ಚೆನ್ನಾಗಿಯೇ ಇರುವಂತಹ ಸ್ಥಿತಿಯ ಫಲಗಳು, ಇನ್ನು ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಮತ್ತು ಧನಾತ್ಮಕವಾದಂತಹ ವೃದ್ಧಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಾತ್ಮಕವಾದಂತಹ ವಿಷಯದಲ್ಲಿಯೂ ಕೂಡ ಹಾಗೆ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಮಾನಸಿಕವಾಗಿ ಒಂದಷ್ಟು ಖಿನ್ನತೆಯ ಫಲಗಳು, ದುಃಖದ ಫಲಗಳು, ಬೇಸರದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅದ್ಭುತವಾದ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಇನ್ನು ಸಹೋದರ ಸಂಬಂಧವೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಸಮಾಧಾನ ಕೊಡದೇ ಇರುವಂತಹ ಅನುಭವವನ್ನು ಕೊಡುವಂತಹ ಸಾಧ್ಯತೆಗಳುಂಟು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಟೀಕೆಗೆ ಗುರಿಯಾಗುವಂತಹದ್ದು ಮತ್ತು ಹೇಟ್ ಥಾಟ್ಗಳಿಗೆ ಗುರಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಮತ್ತು ತಾವುಗಳು ಕೂಡ ಹಾಗೆ ಒಂದಷ್ಟು ಅಗ್ರೆಸಿವ್ ಆದಂತಹ ಒಂದು ನಡೆಯನ್ನು, ನುಡಿಯನ್ನು ತಾವುಗಳು ತಾಳುವಂತಹ ಯೋಗ ಫಲಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಉತ್ತಮ ಫಲವನ್ನು ಕೊಡುವಂತಹ ಸ್ಥಿತಿ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಉತ್ತಮ ಫಲವನ್ನು ಕೊಡುವಂತಹ ಸ್ಥಿತಿ, ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕ ದುಃಖ ಮತ್ತು ಆರ್ಥಿಕ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಫಲಗಳು, ಶುಭ ಅನುಭವಗಳು ಹೇಳುವಂಥದ್ದು ಆಗಲಿಕ್ಕಿದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸ್ತೋತ್ರವನ್ನು ಪಠನ ಮಾಡುವುದು ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು
ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ಸಾರ್ಧ ಸಪ್ತಮ ಶನಿಯ ಬಾಧೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇನ್ನೂ ಕೂಡ 1 ವರ್ಷಗಳ ಕಾಲ ಇರುವಂಥದ್ದು. ಸೊ ಅದರ ಬಗ್ಗೆ ಅತ್ಯಂತ ಜಾಗರೂಕತೆ, 1.5 ವರ್ಷಗಳ ಕಾಲ ಇರುವಂಥದ್ದು, ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆ ಇದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಆರ್ಥಿಕ ವಿಷಯ, ವೃತ್ತಿ ಜೀವನದ ವಿಷಯ, ಆರೋಗ್ಯದ ವಿಷಯ, ಸಾಮಾಜಿಕ ಜೀವನದ ವಿಷಯ, ಎಲ್ಲ ವಿಷಯದಲ್ಲಿಯೂ ಕೂಡ ಜಾಗ್ರತೆ ವಹಿಸಿ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿಲ್ಲದಂತೆ ವ್ಯವಹರಿಸುವಂಥದ್ದು ಔಚಿತ್ಯ ಅಲ್ಲ. ಅದರ ಬಗ್ಗೆಯೂ ಕೂಡ ಅತ್ಯಂತ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಶಿವನ ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಆರ್ಥಿಕ ವಿಷಯ ಜೊತೆಯಲ್ಲಿ ಸಾಮಾಜಿಕವಾದಂತಹ ಜೀವನದ ವಿಷಯ ಮತ್ತು ವೃತ್ತಿ ಜೀವನದ ವಿಷಯ, ದಾಂಪತ್ಯ ಜೀವನದ ವಿಷಯ, ಆರೋಗ್ಯ ಜೀವನದ ವಿಷಯ ಎಲ್ಲದರಲ್ಲಿಯೂ ಕೂಡ ಹಿನ್ನಡೆಯ ಫಲಗಳು, ಋಣಾತ್ಮಕ ಫಲಗಳು, ಋಣಾತ್ಮಕ ಅನುಭವಗಳು ಹೇಳುವಂಥದ್ದಿರ್ತದೆ. ಬೆಂಕಿಯಿಂದ, ಕಬ್ಬಿಣದಿಂದ, ನೀರಿನಿಂದ, ಕರೆಂಟ್ನಿಂದ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಜೊತೆಯಲ್ಲಿ ಆಂಜನೇಯ ದೇವರ ಸಹಸ್ರನಾಮ ಅಥವಾ ಹನುಮಾನ್ ಚಾಲೀಸ್ ಇದನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಸಮಾಧಾನ ಉಂಟು, ಆರ್ಥಿಕತೆಯ ವಿಷಯದಲ್ಲಿಯೂ ಸಮಾಧಾನ ಉಂಟು. ಆದರೆ ಮಾನಸಿಕವಾಗಿ ಪ್ರಬಲವಾದಂತಹ ಒತ್ತಡಗಳು, ಕ್ವಶ್ಚನ್ ಮಾರ್ಕ್, ಮೈಂಡ್ನಲ್ಲಿಯೇ ಕ್ವಶ್ಚನ್ ಮಾರ್ಕ್ ಕ್ರಿಯೇಟ್ ಆಗುವಂತಹ ಯೋಗ ಫಲಗಳು. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಯೋಗ ಫಲಗಳು, ಕಾನೂನಿನ ತೊಂದರೆಯ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು 12 ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.